ಅಣ್ಣ ಅಣ್ಣ ಇದು ಯಾಕೆ ಹಿಂಗೆ ಹೇಳ್ತೀಯ ನೀನು ಆ ಸುಮ್ಕಿರು ಒಳ್ಳೆ ಹೆಂಗುಸ್ರ ತೊಳ್ತಾರಲ್ಲ ಹಂಗೆ ಹೊಳ್ಕೊಂಡು ಕೂತ್ಕೊಟ್ರದ್ ನೋಡು ಸುಮ್ಕೆನಿಯಾ ಅವಳದು ನಿಲ್ಸು ಗೊಳೋ ಗೊಳೋ ಅಂತ ಹೆಣ್ಮಕ್ಳು ಹತ್ತಂಗೆ ಹೊಳ್ತಿದ್ಯಾ ಈಗೇನು ಅಂಥದ್ದು ಆಗ್ಬಾರ್ದಾಗೈತೆ ಅಂತ ಹೇಳ್ಬಿಟ್ಟು ಹೇಳು ಈಗೇನು ಅಂಥದ್ದು ಆಗ್ಬಾರ್ದಾಗೈತೆ ಸುಮ್ಮನೆ ನೀವು ಹಿಂಗೆ ಹೊತ್ಕೊಂಡು ಕೂತ್ಕೊಂಡ್ರೆ ಸಮಸ್ಯೆಗಳೆಲ್ಲ ಪರಿಹಾರ ಆಗೋಗ್ಬಿಡ್ತಾವೋ ನಿಂಗೆ ಸಮಸ್ಯೆ ಎಲ್ಲ ಪರಿಹಾರ ಆಗೋಗ್ಬಿಡ್ತಾವೋ ಒಸಿ ನಾನು ಹೇಳೋದನ್ನೇ ಕೇಳೋಣ ಅವಳು ಬೇಡ ಸುಮ್ಕಿರು ಹೊಳ್ದ ಇನ್ನೇನು ಮಾಡಲಿ ಇನ್ನೇನು ಮಾಡಲಿ ಕಣ್ಲ ಏಳು ಇನ್ನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ನನ್ನ ಜೀವನ ನಾಯಿ ಪಾಡಾಗೋಗ್ಬಿಟ್ಟೈತೆ ಮೊದಲನೇ ಎಂಟ್ರು ನೋಡಿದ್ರೆ ಸರಿ ಇಲ್ಲ ಹೆಂಗೋ ಬ್ಯಾಡ ಬಿಡು ಇವಳನ್ನ ನಾನು ಹೆಂಗೋ ಇನ್ನೊಬ್ಬರನ್ನ ಮದುವೆ ಮಾಡ್ಕೊಂಡ್ರೆ ಸಂದಕ್ಕಿರ್ತೀನಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬಳನ್ನ ಮದುವೆ ಮಾಡ್ಕೊಂಡೆ ಈ ಮಮತಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನೊಬ್ಬಳು ಮದುವೆ ಮಾಡ್ಕೊಂಡ್ರೆ ಅವಳು ನೋಡಿದ್ರೆ ಅವಳದೂ ಅವಳ ಜೊತೆ ಸಂದಕ್ಕೆ ಇದ್ದೆ ಆದರೆ ಏನೋ ಒಂದು ಚಿಕ್ಕ ಸುಳ್ಳು ಹೇಳಿದ್ನಪ್ಪ ಅದಕ್ಕೆ ನಿನ್ನ ಎಂಡ್ರ ಮದ್ಯಕ್ಕೆ ಬಂದ್ಬಿಟ್ಟು ಹೆಂಗೆ ನನ್ನ ಸಂಸಾರನ ಹಾಳು ಮಾಡ್ಬಿಟ್ಲು ನೋಡು ನನಗೆ ಪೊದ್ದಿ ಸಹಾಯ ಮಾಡೋಳಿಲ್ಲ ಅಂತ ಹೇಳ್ತಿಲ್ಲ ಇವಾಗ ಇದೊಂದು ಕಿತ ಸಹಾಯ ಮಾಡಿದರೆ ಏನಾಗೋದು ನಾನು ಆ ಬಾಟೆ ಹೇಳಿದ್ರು ನಂಗೆ ಸಹಾಯ ಮಾಡಲಿಲ್ವಲ್ಲ ಅವಳು ಅಣ್ಣ ಸರಿ ಇವಾಗೇನು ನಾನು ನನ್ನ ಹೆಂಡ್ತಿನ ಕರ್ಕೊಂಬಿಟ್ಟು ಬರ್ಬೇಕು ಇವಾಗ ಕರ್ಕೊಂಬಿಟ್ಟು ಬಂದು ಕ್ಷಮೆ ಕೇಳಿಸ್ಲಾ ಹಂಗೆ ಕ್ಷಮೆ ಏನು ಕೇಳಿಸೋದು ಅಂದರೆ ಹಂಗೆ ಕ್ಷಮೆ ಕೇಳಿಸೋದೇನು ಬೇಡ ಕಣ ಒಂದೇ ಒಂದು ಮಾತು ಕಣ ಒಂದೇ ಒಂದು ಮಾತು ಮತ್ತು ಈ ಮನೆ ನಿಮ್ಮದೇ ಅಂತಲೇ ಅನ್ಕೋಬಿಡಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ಮಾತು ಹೇಳ್ಬಿಟ್ಟು ನಾನು ಎಂಡ್ರೆದ್ರಿಗೆ ಇದು ಮಾಡೋಕ್ಕೆ ಕೇಳು ಒಂದೇ ಒಂದು ಮಾತು ಹೇಳೋಕ್ಕೆ ಕೇಳು ಸಾಕು ಆಮೇಕಿಂದ ಅವಳೇ ನನಗೆ ಸುಮ್ಮನೆ ಆಯ್ತಾಳೆ ನಾನು ಹೆಂಗೋ ಸುಮ್ಮನೆ ಮಾಡಿಸ್ತೀನಿ ಕಣ ಅಣ್ಣ ನಿನ್ಗೋಸ್ಕರ ಪಿರಾಣ ಬೇಕಾದ್ರೂ ನನಗೆ ಕೊಟ್ಬಿಡ್ತೀನಿ ನೀನು ಅಂದರೆ ನನಗೆ ಭಾಳ ಇಷ್ಟ ಕಣಣ್ಣ ನಾವು ರಾಮ ಲಕ್ಷ್ಮಣನ ಥರ ಇದ್ವಿ ಆದರೆ ಏನು ಮಾಡನಿ ಟೇಮ್ ಸರಿ ಇಲ್ಲ ದೂರ ಆಗೋಗ್ಬಿಟ್ವಿ ಹಂಗಂತ ಹಿಂಗೆ ನೀ ದೂರ ನಿರಕಾಯ್ತದಣ್ಣ ದೂರ ನಿರಕಾಯ್ತದ ನಾನು ಎಂಡ್ರನ್ನ ಕರ್ಕೊಬಂದು ಹೇಳಿಸ್ತೀನಿ ಹೇಳು ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಓ ನೀನು ಎಂಡ್ರು ನೀನು ಹೇಳ್ದಂಗೆ ಕೇಳ್ಬಿಟ್ಟು ಬಂದ್ಬಿಡ್ತಾಳೆ ಅಂತ ಅನ್ಕೊಂಡಿಲ್ಲ ಬಂದ್ಬಿಡ್ತಾಳೆ ಅಂತ ಅನ್ಕೊಂಡ ಬರೋಕ್ಕಿಲ್ಲ ಕಣ ಬರೋಕ್ಕಿಲ್ಲ ನನಗೆ ಗೊತ್ತು ನಮ್ಮ ಸಂಸಾರ ಅಂತೂ ಯಾಕುಟ್ಟೋಯ್ತು ಇಲ್ಲ ಕಣ ನಾನು ಬದುಕಿರೋಕ್ಕಿಲ್ಲ ನಾನು ಸತ್ತೋಯ್ತೀನಿ ಹೆಂಗೋ ನಮ್ಮ ಅಮ್ಮನ ನನ್ನ ಹೆಂಡ್ತಿರ್ನ ಎಲ್ಲ ನೀನೇನೆ ನೋಡ್ಕ ಅಣ್ಣ ನೀನು ಇಂಥ ಮಾತಾಡ್ರೆ ನಂಗೆ ಗುರ್ದೋಯ್ತದ ನೋಡು ನೀನು ಒಸಿ ಬಾಯಿ ಮುಚ್ಕೊಂಡಿರು ಎಂತ ಮಾತು ಅಂತ ಆಡ್ತಾ ಇದೆಯಾ ನೀನು ಎಂತ ಮಾತು ಅಂತ ಆಡ್ತಾ ಇದೆಯಾ ಸುಮ್ಕಿರಕ್ಕಾಗಿಲ್ವ ನಿಂಗೆ ಸತ್ತೋಗ ಮಾತಾಡ್ತೀಯ ನೀನು ನೀನು ಸಾಯ ಮಾತು ಯಾಕೆ ಆಡ್ತೀಯಾ ಅಯ್ಯೋ ಸುಮ್ಕಿರು ಸರಿ ನಾನು ಹೋಗ್ಬಿಟ್ಟು ನಾನು ಎಂಡ್ರನ್ನ ಕರ್ಕೊಂಬಿಟ್ಟು ಬರ್ತೀನಿ ಇರು ನೀನು ಅದಕ್ಕೇನು ಕರ್ಕೊಂಬಿಟ್ಟು ಬಾ ನಾನು ಹೆಂಗೋ ನನ್ವೆ ಮಾತಾಡಿಸ್ಬಿಟ್ಟು ಇದು ಮಾಡ್ತೀನಿ ಅದೇನು ಮಾಡ್ತೀವೋ ಬೀರ್ನ ಮಾಡ್ಲಾ ಇಲ್ಲಾಂದ್ರೆ ನಾನು ಎಂಡ್ರು ಅಷ್ಟೇನೇನಿಯ ಈ ಮಮತಿ ತಗೊಂಡ್ರೆ ಕಾಟ ತಪ್ಪಿದ್ದಲ್ಲ ಈ ಶಾರದಿ ತಗೊಂಡ್ರೆ ಕಾಟ ತಪ್ಪಿದ್ದಲ್ಲ ಏನೋ ಒಂದು ಮಾಡೋ ಬೀರ್ನ ಇರು ಒಂದು ನಿಮಿಷ ಬಂದೆ ಹೋಗ್ಬಿಟ್ಟು ಹೆಂಗೋ ನಮ್ಮ ಅತ್ತೆ ಐತೆ ನಮ್ಮ ಅತ್ತೆ ಹತ್ರ ಸರಿಯಾಗಿ ಬ್ಲಾಕ್ ಮೇಲ್ ಮಾಡಿಬಿಟ್ಟು ಪೊದ್ದುನ ಇಲ್ಲಿಗೆ ಬರಂಗೆ ಮಾಡ್ತೀನಿ ನಾನು ಹೇಳಿದ್ರೆ ಪೊದ್ದು ಬರೋಕ್ಕಿಲ್ಲ ನಾನು ಎಂಡ್ರು ಅವಳು ಗೊತ್ತಲ್ಲ ರಾಕ್ಷಸಿ ಅಂತ ಹೇಳ್ಬಿಟ್ಟು ಅವಳು ಬರೋಕ್ಕಿಲ್ಲ ನನ್ನ ಮತ್ತೆ ಹಿಡ್ಕೊಂತೀನಿ ಸುಮ್ಮನಿರು ನಮ್ಮ ಅತ್ತೆ ಮನೆಗೆ ಬಂದೈತೆ ಒಂಚೂರು ಗೊಳು ಅಂತ ಹೊತ್ಕೊಂಡು ಹೇಳ್ಬಿಟ್ರೆ ನಮ್ಮ ಅತ್ತೆ ಹೆಂಗೋನುವೆ ಕರ್ಕೊಬಂದು ತೆಪ್ಪಾಯ್ತು ಅಂತ ಕೇಳಿಸಿ ಬೇಕಾದ್ರೆ ನೀವೇ ಮಾಡಿಕೊಳ್ಳಿ ಅನ್ನಂಗೆ ಮಾತಾಡ್ತೈತೆ ಸುಮ್ಕಿರು ಸರಿ ಆ ಕೆಲಸ ಮಾಡ್ಲಾ ಮೊದಲು ನೀನು ಹೇಳ್ಬೇಡ ಸುಮ್ಮನಿರು ಇವಾಗ ಬಂದೆ ಇರು ನನ್ನ ತಮ್ಮ ಹೆಂಗೋ ನನ್ನ ಪರ ಅವನಲ್ಲ ಯಾರು ನನ್ನ ಪರ ಇಲ್ಲ ನನ್ನ ತಮ್ಮ ಬಿಟ್ರೆ ಪದ್ದು ಪದ್ದು ಅತ್ತೆ ಅತ್ತೆ ಅಳಿಯಂದ್ರೆ ಪೊದ್ದು ಹೊಲ್ದ ಹತ್ರಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು ನಾನು ಅಡುಗೆ ಮಾಡ್ತಾ ಇದ್ದೆ ಅವಳು ಹೊಲ್ದ ಹತ್ರ ನೀನು ಇರ್ಬೋದು ಅತ್ತೆ ನೀವು ಅದೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಿಮ್ಮ ಮಗಳಿಗೆ ಅದೇನು ಹೇಳ್ತಿರೋ ನನಗಂತೂ ಗೊತ್ತಿಲ್ಲ ದಯವಿಟ್ಟು ನಮ್ಮ ಅಣ್ಣನ ಸಂಸಾರನ ಉಳಿಸ್ಬಿಡಿ ನಮ್ಮ ಅಣ್ಣನ ಉಳಿಸ್ಕೊಡಿ ನಮ್ಮ ಅಣ್ಣ ಸತ್ತೋಯ್ತೀನಿ ಅಂತ ಮಾತಾಡ್ತಾ ಇದ್ದೆ ಈ ಪೊದ್ದುಗೆ ಏನಾಗಿರೋದು ರೋಗ ಒಂದೇ ಒಂದು ಮಾತು ಹಂಗಲ್ಲ ಹಿಂಗೆ ಅಂತ ಏನೋ ಹೇಳ್ಬಿಟ್ಟು ಇಲ್ಲ ಈ ಮನೆನೂ ನಿಮ್ಮದೇ ಅಂತಲೇ ಅನ್ಕೊಳ್ಳಿ ನನಗೇನು ಬೇಜಾರಿಲ್ಲ ಇವು ನಮ್ಮ ಭಾವನ್ವೇ ಮನೆ ಕಟ್ಟಕ್ಕೆ ಸಹಾಯ ಮಾಡಿದ್ರು ಅದಕ್ಕೆ ನೀ ಅವ್ರನ್ನ ಅಮ್ಮನೆ ಅಂತ ಹೇಳೋರೆ ಅವ್ರ ಮನೆ ಅಂತಲೇ ನೀವು ಅನ್ಕೊಳ್ಳಿ ಪರವಾಗಿಲ್ಲ ಈ ಥರ ಎಲ್ಲನೂ ಅಂದರೆ ಮನ್ಸಿಗೆ ಹಾಕಬೇಡಿ ನಂದಿರೋ ಮಾತು ಕ್ವಾಪ್ದಾಗೇನು ಒಂದೇ ಅಂತ ಹೇಳ್ಬಿಟ್ಟು ಏನೋ ಒಂಚೂರು ಹೇಳ್ಬಿಟ್ಟು ಪೊದ್ದಿ ಬರೋಕ್ಕೆ ಹೇಳ್ರಿ ಶಾರದನ ಹತ್ರ ನಮ್ಮ ಹೊತ್ತಿಗೆ ಹತ್ರ ಹಂಗೆ ಹೇಳಕ್ಕೆ ಹೇಳಿ ಅಳಿ ಅಂದರೆ ನಿಮಗೆ ಗೊತ್ತಲ್ಲ ಅಳಿ ಅಂದರೆ ಸುಮ್ಕೆನೆಯ ನನ್ನ ಮಗಳು ಹಂಗೆಲ್ಲ ಒಪ್ಕೊಳಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬಿಡಿಯತ್ತೆ ಬಿಡಿ ನಮ್ಮ ಅಣ್ಣ ನೀನು ಹಾಕೊಂಡು ಸತ್ರುನುವೆ ಪರವಾಗಿಲ್ಲ ನಿಮ್ಮ ಮಗಳು ಆಟನೇನಿಯ ಮುಖ್ಯ ಅಲ್ಲ ನಾನು ಎಂಡ್ರು ಒಳ್ಳೆವಳೆನೇ ಒಪ್ಕೋತೀನಿ ನಾನೇನು ಕೆಟ್ಟವಳು ಅಂತ ಹೇಳ್ತಿಲ್ಲ ಇಲ್ಲ ಏನೋ ಇದು ಮಾಡೋಳೆ ಅಂತ ಹೇಳ್ತಿಲ್ಲ ಆದರೆ ನಮ್ಮ ಅಣ್ಣ ಸಾಯ್ತೀನಿ ಅಂತ ಕುಂತ್ಕೊಂಡವನಿ ಆದ್ರೂ ನೀವು ಹಿಂಗೆ ಬರೀ ಮಗಳು ಅಂತೆ ಮಗಳ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಕುಂತ್ಕೊಂಡ್ರೆ ಆಯ್ತದ ನೋಡಿ ಅದು ಏನು ಮಾಡ್ತಿರೋ ಮಾಡಿ ನೀವಂತೂ ನಮ್ಮ ಅಣ್ಣನ ಜೊತೆ ಇರ್ತೀನಿ ಇನ್ನು ಅರ್ಧ ಗಂಟೆ ಒಳಗಡೆ ನಾನು ಎಂಡ್ರನ್ನ ಕರ್ಕೊಂಡಲ್ಲಿ ಬಂದ್ಬಿಡಿ ಇಲ್ಲ ಅಂತಂದರೆ ನಾನು ಯಾವತ್ತೂ ಈ ಹೊಸ್ಲು ತುಳಿಯೋಕ್ಕಿಲ್ಲ ಸರಿನಾ ಈ ಹೊಸ್ಲು ನಾನು ತುಳಿಯೋಕ್ಕಿಲ್ಲ ನಮ್ಮ ಮನೆ ಹೊಸ್ಲು ತುಳಿಯೋಕ್ಕಿಲ್ಲ ಕಣತ್ತೆ ತುಳಿಯೋಕ್ಕಿಲ್ಲ ನೋಡ್ತಾ ಇರಿ ಅಳಿ ಅಂದರೆ ಯಾಕನ ಬಂದು ಈ ಟೈಮಾಗ ನಾನು ಇವ್ರ ಮನೆಗೆ ಬರ್ಬೇಕಿತ್ತ ನನ್ನ ಮಗಳು ಕೇಳಂಗಿಲ್ಲ ಇವನು ಕೇಳಂಗಿಲ್ಲ ಈ ಟೈಮಾಗ ನನ್ನ ಮನೆಗೆ ಬಂದಿದ್ದು ಭಾಳ ತಪ್ಪಾಯ್ತು ಕಣಪ್ಪ ಈ ಟೈಮಾಗ ಮನೆಗೆ ಬರಬಾರ್ದಾಗಿತ್ತು ನಾನು ಈರೋಳೊಬ್ಳು ಮಗಳು ಸಂಸಾರನ ಖುಷಿಯಾಗಿರೋದು ನೋಡ್ಕೊಂಡು ಹೋಗೋಣ ಅಂತಂದರೆ ಈ ಅಳಿಯೋಂಗೆ ಏನಾಯ್ತಪ್ಪ ದೊಡ್ಡ ರೋಗ ಸಂದಕ್ಕೆ ಇದ್ದ ಅಣ್ಣ ಇನ್ಮೇಲೆ ಪಿರುತಿ ಉಕ್ಕುಕ್ಕಿ ಹೊರಿತೈತೆ ಅನ್ನಿಸ್ತದೆ ಅದಕ್ಕೆ ನೀನು ಇಂಥ ಆಟ ಎಲ್ಲ ಆಡ್ತಾವನ್ ಲೋಪರ್ ನನ್ನ ಮಗ ಅಯ್ಯೋ ಪೊದ್ದುನೂ ಹೇಳಿದ ಮಾತು ಕೇಳಲ್ವಲ್ಲ ಈಗ ನಾನು ಯಾರಿಗೆ ಅಂತ ಹೇಳಿ ಅಮ್ಮ ಇದ್ಯಾಕೆ ಹಿಂಗೆ ನಿಂತ್ಕೊಬಿಟ್ಟಿದ್ಯಾ ಮಗಳೇ ನೀನು ಈ ತಾಯಿಗೆ ಬೆಲೆ ಕೊಡ್ತೀಯಲ್ವೇನವ ಈ ತಾಯಿಗೆ ಬೆಲೆ ಕೊಡ್ತೀಯಲ್ವಾ ಇದೇನಮ್ಮ ನೀನು ಹೊಸ ವರ್ಷೆ ಅದೇನು ಅಂತ ಹೇಳ್ಬಿಟ್ಟು ಹೇಳು
ಮಗಳೇ ಈಗ ತಾನೇ ನಿನ್ನ ಗಂಡ ಬಂದಿದ್ದ. ನಾನು ನಮ್ಮ ಅಣ್ಣನ ಮನೆಗಿತ್ತೀನಿ. ಅಲ್ಲಿಗೆ ನಿಮ್ಮ ಮಗಳನ್ನ ಕರ್ಕೊಂಬಂದ್ಬಿಟ್ಟು ಇನ್ನು ಅರ್ಧ ಗಂಟೆ ಒಳಗಡೆ ಸಮಯಕ್ಕೆ ಹೇಳ್ಸಿದ್ರೆ ನೀನು ಸರಿ. ಇಲ್ಲ ಅಂದರೆ ನಾನು ಈ ಹೊಸ್ಲು ಮೆಟ್ಟಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೋದ ಕಣವ. ನನಗೆ ಯಾಕೋ ತಡ್ಕೊಳಕ್ಕಾಯ್ತಿಲ್ಲ ನೋವು. ಅಲ್ಲ ಚಿಂದಂಗಿತ್ತು ನಿಮ್ಮ ಸಂಸಾರ, ಹೆಂಗೆ ಹಾಳಾಗೋಯ್ತು, ಯಾರು ಕಣ್ಣು ಬಿತ್ತೋ ಏನೋ, ಹೆಂಗೆ ಹಾಳು ಬಿದ್ದೋಯ್ತು. ನೀನು ಇವಾಗ ಏನಾದ್ರೂ ಅವಳ ಹತ್ರ ಹೋಗ್ಬಿಟ್ಟು ಏನೋ ಒಂದು ಕ್ಷಮೆ ಕೇಳಲಿಲ್ಲ ಅಂತಂದರೆ ನಿನ್ನ ಗಂಡ ನೀನು ಬಿಟ್ಬಿಡ್ತಾನಂತೆ. ಅಯ್ಯೋ ಎಂಥವ್ನಿಗನಾಗಲಿ ಒಬ್ಬರು ಇರ್ತಾರೆ ಕಣಮ್ಮ. ಎಲ್ಲ ನಮ್ಮ ಅಣ್ಣ ಅಂತ ಸಪೋರ್ಟ್ ಮಾಡೋರು ಶಾನೆ ಜನ ಇರ್ತಾರೆ. ಇಂಥವ್ನೇನಿಯ ಪೊದು ಕಳ್ಕೊಳ್ಳೋದೇನೈತೆ? ನೀನೇನ ಈ ಮನೆ ಬರ್ಕೊಡ್ತೀಯಾ? ಇಲ್ಲ ತಾನೇ, ಸುಮ್ಕೆ ನೀವು ಹೋಗ್ಬಿಟ್ಟು ತೆಪ್ಪಾಯ್ತು ಅಂತ ಅದ್ಲಾಗ ಕೇಳ್ಬಿಡು, ಅದ್ಲಾಗ ಸಂಸಾರ ನನ್ನ ಉಳಿತದೆ. ಅಮ್ಮ ಇವತ್ತು ಸರಿ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಕೇಳಿಸ್ತಾರೆ, ನಾಳೆ ಈ ಮನೆನೇನಿಯ ಬರ್ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಮ್ಮ ಹಂಗಂತ ಮನೆ ಬರ್ಕೊಟ್ಬಿಟ್ಟು ನಾನು ಬೀದಿನ ನಿಂತ್ಕೊಳಕ್ಕಾಯ್ತದ? ನೀನೇ ಹೇಳು, ಎಷ್ಟು ಕಷ್ಟಪಟ್ಬಿಟ್ಟು ಈ ಮನೆ ಕಟ್ಟಿದ್ದೀನಿ, ಯಾವಳು 10 ರೂಪಾಯಿ ಕೊಟ್ಟು ಸಹಾಯ ಮಾಡಿಲ್ಲ, ಎಷ್ಟು ಸಾಲ ಮಾಡಿದ್ದೀನಿ, ಅದ್ರ ಕತೆ ಯಾಕೆ ಹೇಳಿಯ? ಎಷ್ಟೆಲ್ಲನೂ ಕಷ್ಟಪಟ್ಬಿಟ್ಟು ನನ್ನ ಮನೆ ಕಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಇವಾಗ ನೀನು ಹಿಂಗೆ ಸುಮ್ಮನೆ ಸೆಂಟಿಮೆಂಟಾಗಿ ಮಾತಾಡ್ಬಿಟ್ಟು ಬಾಬಾ ಅಂದರೆ ನಾನು ಬರೋಕ್ಕಿಲ್ಲ ಕಣಮ್ಮ, ನೀನು ಸುಮ್ಕಿರು. ಮಗಳೇ ನಿನಗೆ ಆಟ, ನನಗೆ ಪ್ರಾಣ ಸಂಕಟ. ಅಮ್ಮ ಏನು ಪ್ರಾಣ ಸಂಕಟ ನಿಂಗೆ? ಅಂತ ಪ್ರಾಣ ಹೋಗೋಂಥದ್ದು ಏನಾಗೈತೆ? ನೀನು ಸುಮ್ಕಿರು. ನೀನು ಒಳ್ಳೆ ನೆನೆಯ ಪ್ರಾಣ ಸಂಕಟ ಅಂದ್ಕೊಂಡು ಕುಂತ್ಕೋಬೇಡ. ನೀನು ನನ್ನನ್ನು ಹೆಂಗೆ ಬೆಳೆಸಿದ್ಯಾ ಹೇಳು? ಧೈರ್ಯವಾಗಿ ಬೆಳೆಸಿದ್ಯಾ? ನನಗೆ ಗೊತ್ತು ಹೆಂಗೆ ಜೀವನ ಮಾಡಬೇಕು ಅಂತ ಹೇಳ್ಬಿಟ್ಟು. ಏನು ಅಣ್ಣ ಅಂತ ಹೇಳ್ಬಿಟ್ಟು ಹಿಂದೆ ಹೋಗ್ಬಿಟ್ರೆ ನಾನು ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ? ನನ್ನ ಗಂಡಂಗೂ ತಲೆ ಕೆಡಿಸ್ಕೊಳಕ್ಕಿಲ್ಲ. ನನ್ನ ಗಂಡು ಏನು ಮನೆಗೆ ಬರಲಿಲ್ಲ ಅಂತಂದರೆ ಬೇಡ ಬಿಡು, ನಾನೇ ಜೀವನ ಮಾಡೋದು ಸಂದಾಗ ಗೊತ್ತು ನನಗೂನುವೆ. ಏನು ಗಂಡ ಬುಟ್ಟೋಳು ಅಂತ ಹೇಳ್ಬಿಟ್ಟು ಜೀವನ ಮಾಡೋಕ್ಕಾಯ್ತದೇನೆ? ಗಂಡ ಬುಟ್ಟೋಳು ಅಂತ ಹೇಳ್ಬಿಟ್ಟು ಜೀವನ ಮಾಡ್ತೀಯೇನೆ ನೀನು? ಹಂಗನ ಜೀವನ ಮಾಡ್ತೀನಿ ಕಣಮ್ಮ. ನಾನು ಮಾತ್ರ ತಪ್ಪಾಯ್ತು ಅಂತ ಕೇಳೋಕ್ಕಿಲ್ಲ, ಅದು ಆ ಬಡ್ಡಿ ಮುಂದೆ. ನಾನೇನು ತಪ್ಪು ಮಾಡಿದ್ದೀನಿ ಅಂತ ತಪ್ಪಾಯ್ತು ಅಂತ ಕೇಳಬೇಕಮ್ಮ? ನೀನು ಇದೊಳ್ಳೆ ಸಂದ ಕೇಳ್ತೀಯ ನೋಡು. ಅಯ್ಯ ಸುಮ್ಕೆ ನೋಡಿ ಮಗಳೇ, ನಿಮ್ಮ ಅಮ್ಮಂಗೋಸ್ಕರ ಎದ್ದು ತಾಯಿಗೋಸ್ಕರನೇ ನಿನ್ನ ಕೈ ಮುಗಿತೀನಿ, ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ನನಗೆ ನೀನು ಮತ್ತೆ ಮನು ಕರ್ಕೊಂಡು ಹೋಗ್ಬಿಟ್ಟಲ್ಲಿ ನಮ್ಮೂರಾಗೆಲ್ಲ ನನಗೆ ಗಂಡ ಬಿಟ್ಟೋಳು ಅಂತ ಹೇಳ್ಬಿಟ್ಟು ಅನ್ನಿಸ್ಕೊಳಕ್ಕೆ ನಾನು ರೆಡಿ ಇಲ್ಲ. ನೋಡು ಮಗಳೇ, ನೀನೇನಾದರೂ ಇವಾಗ ಆ ಮನೆಗೆ ಬರಲಿಲ್ಲ ಅಂತಂದರೆ ನನ್ನ ಮೇಲಣೆ ಅಷ್ಟೇ. ನಿನಗೆ ಒಂದು ಕಿತ ಬಂದು ಹೋಗ್ಬಿಟ್ರೆ ಯಾಕೆ ಇಷ್ಟೊಂದು ಆಟ ನಿನಗೆ? ಒಂದು ಕಿತ ಹೋಗಿ ಬಂದರೆ ನಿನ್ನ ಗಂಟು ಸೌದೈತದ? ನೋಡಿ ನೀನು ಬದಲು ನಾನೇ ಏನಿಯಾಕೆ ಸಮಯ ಕೇಳ್ತೀನಿ. ನೀನು ಹಿಂಗೆಲ್ಲನೂ ದಿಮಾಕ್ ಮಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತದ? ನಾನೇ ಹೆಚ್ಚು ಅಂತ ಕುಂತ್ಕೊಂಡ್ರೆ ಆಯ್ತದ? ಅಮ್ಮ ನನ್ನ ಸಂಸಾರಕ್ಕೆ ಮಧ್ಯೆ ಬರಬೇಡ, ನಾನು ನೋಡ್ಕೊಂತೀನಿ ಅಂತ ಹೇಳ್ದೆ ತಾನೇ, ನೀ ಸುಮ್ಕಿರು. ಬುಡೆ ಅಮ್ಮಂಗೂ ಬೆಲೆ ಕೊಡೋಕ್ಕಿಲ್ಲ ಅಂತಂದರೆ ಇನ್ಯಾರಿಗೆ ಬೆಲೆ ಕೊಡ್ತೀಯಾ? ಸರಿ ಬಿಡು, ನಾನು ಹೋಯ್ತೀನಿ, ಹೆಂಗಾರ ಮಾಡ್ಕ. ನಮ್ಮ ಅಮ್ಮಂಗೇನು, ನಾನಿವಾಗ ಆ ಮನೆಗೆ ಹೋಗ್ಬೇಕು ಅಷ್ಟೇ ತಾನೇ. ಹೋಯ್ತೀನಿ, ಏನು ಮಾಡ್ತೀನಿ ಮುಂದಕ್ಕೆ ಅಂತ ನಮ್ಮ ಅಮ್ಮಂಗಂತೂ ಗೊತ್ತಿಲ್ಲ. ನಮ್ಮ ಅಮ್ಮನೇ ಅನ್ಕೋಬೇಕು, ಇವಳನ್ನ ಯಾಕನ ಕರ್ಕೊಬಂದು ನಾನಂತೂ ಈ ಮನೆ ಒಳಗಡಿಕೆ ಅಂತ ಅನ್ಕೋಬೇಕು. ಹಂಗೆ ಮಾಡ್ತೀನಿ. ಏನ್ಲ ಗಂಡ ಕಷ್ಟ ಇದ್ದಾಗ ನಾನು ಬೇಕು, ಮನೆ ಕಟ್ಬೇಕಾದ್ರೆ ನಾನು ಬೇಕು. ಇವಾಗ ಅಣ್ಣನ ಸಂಸಾರ ಉದ್ಧಾರ ಮಾಡಕ್ಕೆ ಹೋಗಿದ್ಯಾ? ಹೋಗು, ನನಗೂ ಗೊತ್ತು ಹೆಂಗೆ ನಿನಗೊಂದು ಗತಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಎಂತೆಂಥವ್ರಿಗೋ ಬುದ್ಧಿ ಕಲಿಸಿದ್ದೀನಿ. ಸ್ವಂತ ನನ್ನ ಗಂಡಂಗೆ ಬುದ್ಧಿ ಕಲಿಸ್ಕೊಬಿಟ್ಟು ನಾನು ಸಂಸಾರ ಮಾಡೋಕ್ಕಿಲ್ವೇ? ಮಾಡ್ತೀನಿ. ಸರಿ, ಹಾಗೆ ಆಗಲಿ ಬಿಡು. ಅಮ್ಮ ಇರು ಒಂದು ನಿಮಿಷ. ಏನು ಇವಾಗೇನು? ನಾನು ನನ್ನ ವಾರಗಿತ್ತಿ ಮನೆಗೆ ಹೋಗ್ಬೇಕು ಅಷ್ಟೇ ತಾನೇ? ಮಗಳೇ ಏನವ ಒಂಚೂರು ಬಗ್ಗುದ್ರೆ ಏನಾಗಕ್ಕಿಲ್ಲ, ಹೋಗಣ. ಸರಿ ಕಣಮ್ಮ, ನೀನು ಹೆಂಗೆ ಹೇಳಿದ್ರೆ ಹಂಗೇನೆಯ. ಈಗ ಹೇಳ್ತಿದ್ದೀನಿ ಕೇಳಿಸ್ಕೊಳಮ್ಮ, ಅಲ್ಲೇ ಹೋಗಿ ಅಲ್ಲೇ ಕುಂತ್ಕೊಂತೀನಿ. ನೀನೇ ಬಾ ಮಗಳೇ ಅಂದ್ರೂ ನಾನೇನು ಬರೋಕ್ಕಿಲ್ಲ. ಸರಿ ಬಾ. ಪಾಪ ನೀನು ಅಷ್ಟೊಂದು ಆಸೆ ಕೇಳ್ಕೊಂಡಿರ್ಬೇಕಾರೆ ನಾನು ಯಾಕೆ ಬರಬಾರ್ದು? ನಮ್ಮ ಅಮ್ಮನ ಮಾತಿಗೆ ನಾನು ಬೆಲೆ ಕೊಡಲೇಬೇಕಲ್ವಾ? ಕೊಡ್ತೀನಿ. ನಡಿ ಅಂದ್ರೆ ನಿಂಗೆ ಸಮಯ ಕೇಳ್ತೀಯಾ? ಏನೋ ಒಂದು ಮಾಡ್ತೀನಿ ಕಣಮ್ಮ, ನಡಿ ಸುಮ್ಕೆ ನೀಯ. ಸರಿ ಮಗಳೇ. ಪದ್ದು ಡಾರ್ಲಿಂಗ್, ನೀನೋಗ್ಬಿಟ್ಟು ಅವಳ ಹತ್ರ ಸಮಯ ಕೇಳ್ತೀಯ? ನೀನೇನು ತಪ್ಪೆ ಮಾಡಲಿಲ್ಲ ಅಂದ್ಮೇಲೆ ಸಮಯ ಕೇಳ್ತೀಯ? ಈಗ ನಿಮ್ಮ ಅಣ್ಣ ಮಾಡಿರೋದು ಪಿಲಾನು ಏನು ಪಿಲಾನು ಅಂತ ನಿನಗೆ ಗೊತ್ತಾ ಪದ್ದು ಡಾರ್ಲಿಂಗ್? ಅವನು ಈ ಮನೆನೇನೆಯ ಹೊಡಿಬೇಕು ಅಂತ ಪಿಲಾನ್ ಮಾಡವನೇ. ಹೆಂಡ್ತಿಗೆ ಹೆಂಗೋ ಮಾತು ಕೊಟ್ಬಿಟ್ಟವನಲ್ಲ, ಈ ಮನೆ ನಂದೇ ಅಂತ ಹೇಳ್ಬಿಟ್ಟು, ಅದಕ್ಕೆ ಈಗ ಅದನ್ನೇ ನಿಜ ಮಾಡಬೇಕು ಅಂತ ಹೇಳ್ಬಿಟ್ಟು ಪಿಲಾನ್ ಮಾಡ್ತಾವನೆ. ನಾನು ಈಗ ತಾನೇ ಕೇಳಿಸ್ಕೊಂಬಿಟ್ಟು ಬಂದಿದ್ದೀನಿ. ನಿನ್ನ ಗಂಡನ ಬೇಕಂತ ನಯಸ್ ಮಾಡ್ಬಿಟ್ಟು ಬುಟ್ಟಿಗೆ ಹಾಕ್ಕೊಂಡು ಎಂದಕ್ಕನ ಪೇಪರ್ ಮೇಲೆ ಸೈನ್ ಹಾಕ್ಸ್ಕೊಬಿಟ್ಟು ನಿಮ್ಮ ಮನೆಯೆಲ್ಲನೂ ಅವನ ಹೆಸ್ರು ಮಾಡಿಸ್ಕೋಬೇಕು ಅಂತ ಪಿಲಾನ್ ಮಾಡ್ತಾವನೆ. ಏನು ಕೇಳು, ಎಂಟಿಗೋಸ್ಕರ, ಆ ಶಾರದಿಗೋಸ್ಕರ. ನನ್ನ ಮಾತು ಕೇಳು. ಇದೇನು ಹೇಳ್ತಿದ್ಯಾ ದಿಯಾ ನೀನು? ನಾನು ಇರೋದು ನೆನೆಯೇ ಹೇಳ್ತಾ ಇದ್ದೀನಿ. ನೀನು ಹೋಗಿ ಮಂಗ್ತಿರ್ಣೆ ಆಗಕ್ಕೆ ಹೋಗ್ಬೇಡ. ಆಮೇಲೆ ಆಸ್ತಿ ಎಲ್ಲ ಕಳ್ಕೊಂಡಿರೋ ಒಂದು ಮನೆನೂ ಕಳ್ಕೊಂಡು ನೀನು ನಂತರ ದೆಯ್ಯ ಆಗಿ ಹಾರಾಡ್ಬೇಕಾಯ್ತದೆ. ಬೇಡ. ನೀನೀಗಂತೂ ಬಗ್ಗಕ್ಕೆ ಹೋಗ್ಬೇಡ. ನಾನು ಸುಮ್ಮನೆ ಮಂತಕ್ಕೆ ಹೋಗ್ಬಿಟ್ಟು ಏನಾನ ಒಂದು ಮಾತಾಡ್ಬಿಟ್ಟು ಬರೋಣ ಅಂತ ಅನ್ಕೊಂಡೆ. ನಮ್ಮ ಭಾವ ನನ್ನ ಮನೆನೇನಿಯ ಒಡೆಯೋಕ್ಕೆ ಪಿಲಾನ್ ಮಾಡೋನೆ ಅಂತಂದರೆ ಈಗ ಹೋಗೇ ಹೋಯ್ತೀನಿ, ಸರಿಯಾಗಿ ಮಾಡೇ ಬರ್ತೀನಿ.
ನೋಡು ಪದ್ದು ಡಾರ್ಲಿಂಗ್, ಇರೋದು ಹೇಳಿದ್ದೀನಿ. ಆಮೇಲೆ ನೀನು ಯಾಮಾರ್ಬೇಡ. ಇಲ್ಲ ಇಲ್ಲ ಇಲ್ಲ, ನಾನೇನು ಯಾಮರಕ್ಕಿಲ್ಲ ಬಿಡು. ನಡಿ, ನಿನ್ನ ಜೊತೆ ನಾನು ಬರ್ತೀನಿ. ನಿಂಗೇನಾರ ಹೆಚ್ಚು ಕಮ್ಮಿ ಆದರೆ ನಾನು ಸಹಾಯ ಮಾಡ್ತೀನಿ. ನಡಿ.